ಯಾವುದೇ ದೇಶದ ಅಭಿವೃದ್ಧಿಯನ್ನು ಮಾಪನ ಮಾಡಲಿಕ್ಕೆ ಆ ದೇಶದ ಜನರ ಆಹಾರ ಭದ್ರತೆಯನ್ನು ಪ್ರಮುಖ ಅಂಶವಾಗಿ ಪರಿಗಣಿಸಬೇಕಾಗಿದೆ. ಈ ದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಹಾರ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಹೇಳಿ ದೊಡ್ಡ ದೊಡ್ಡ ಪ್ರಚಾರಗಳು, ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಹಾಕುವಂಥದ್ದು, ಭಾಷಣಗಳನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಆಹಾರದ ಭದ್ರತೆ ಆಗಿದೆ ಅಂತ ನೀವು ಹೇಳೋದಾದರೆ ಈ ದೇಶದಲ್ಲಿ ಹಸಿವಿನ ಸಾವುಗಳು ಯಾಕೆ ಘಟಿಸ್ತಾ ಇದ್ದಾವೆ? ಅಪೌಷ್ಟಿಕತೆ ಮಹಿಳೆ ಮತ್ತು ಮಕ್ಕಳಲ್ಲಿ, ಅಂಚಿನ ಸಮುದಾಯಗಳಲ್ಲಿ ಯಾಕೆ ಜಾಸ್ತಿ ಇದೆ? ತಾಯಂದಿರ ಮರಣ ಯಾಕಾಗ್ತಾ ಇದೆ? ಶಿಶು ಮರಣ ಯಾಕಾಗ್ತಾ ಇದೆ? ಅಂಗವಿಕಲ ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಸಾಂಕ್ರಾಮಿಕ ಸಣ್ಣ ಪುಟ್ಟ ರೋಗಗಳಿಗೆ ಜನರು ಇಮ್ಯುನಿಟಿ ಇಲ್ದಂಗೆ ಯಾಕೆ ಸಾಯುವಂಥ ಪರಿಸ್ಥಿತಿ ಇದೆ? ಈ ಹಿನ್ನೆಲೆಯಲ್ಲಿ ಆಹಾರ ಭದ್ರತೆಯನ್ನು ಖಾತ್ರಿಗೊಳಿಸಬೇಕಾದಂಥ ಸರ್ಕಾರಗಳು ಅದಕ್ಕೆ ಅಗತ್ಯವಾದಂಥ ಒಂದು ವಾತಾವರಣವನ್ನು ಮೊದಲು ಕಟ್ಟಿಕೊಡಬೇಕು. ಅದು ಕಟ್ಟಿಕೊಡುವಾಗ ಹಲವು ವಿಚಾರಗಳು ಆಹಾರ ಭದ್ರತೆಯ ಜೊತೆ ಇಂಟರ್ಲಿಂಕ್ ಆಗಿದೆ. ಹಾಗಾಗಿ ಆಹಾರ ಭದ್ರತೆಯನ್ನು ಎನ್ಶೂರ್ ಮಾಡಬೇಕಾದಂಥ ಸರ್ಕಾರಗಳು ಮೊದಲು ಕೃಷಿ ನೀತಿಯನ್ನು ಜನಪರವಾಗಿ ಕಟ್ಟಿಕೊಡ್ಬೇಕಾಗತ್ತೆ, ಕೈಗಾರಿಕಾ ನೀತಿಯನ್ನು ಕಟ್ಟಿಕೊಡ್ಬೇಕಾಗತ್ತೆ, ಒಂದು ಜನಪರವಾದಂಥ ನೀರಿನ ಪಾಲಿಸಿ, ಒಂದು ಜನಪರವಾದಂಥ ಉದ್ಯೋಗ ಪಾಲಿಸಿ, ಒಂದು ಜನಪರವಾದಂಥ ಪಡಿತರ ಪಾಲಿಸಿ, ಒಂದು ಜನಪರವಾದಂಥ ಹಿರಿಯ ಮತ್ತು ಮಕ್ಕಳ ಮಹಿಳೆಯರ ಪಾಲಿಸಿ. ಈ ರೀತಿ ಇದು ಸಮಗ್ರವಾದಂತಹ ಎಲ್ಲ ಜನತೆಯನ್ನು ಒಳಗೊಳ್ಳುವ ಮತ್ತು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ ಆಹಾರ ಭದ್ರತೆ ಎನ್ನುವಂಥದ್ದು. ಇವತ್ತು ಸರ್ಕಾರ ಈ ಆಹಾರ ಭದ್ರತೆಯನ್ನು ಕೇವಲ ಪಡಿತರ ವ್ಯವಸ್ಥೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. 2013ರಲ್ಲಿ ಬಂದಂಥ ದೇಶದ ಆಹಾರ ಭದ್ರತಾ ಕಾಯ್ದೆ ಗ್ರಾಮಾಂತರ ಪ್ರದೇಶದಲ್ಲಿ 70% ಜನರಿಗೆ, ನಗರ ಪ್ರದೇಶಗಳಲ್ಲಿ 50% ಜನರಿಗೆ ಪಡಿತರ ಕಾರ್ಡನ್ನು ನೀಡಬೇಕು ಅಂತೇಳಿ ಒಂದು ಟಾರ್ಗೆಟನ್ನು ಒಳಗೊಂಡಿದೆ. ಅಂದರೆ ಇಷ್ಟು ಕೊಟ್ಟ ಕೂಡಲೇ ಆಹಾರ ಭದ್ರತೆಯನ್ನು ಕೊಟ್ಟಂಗೆ ಆಗ್ತದಾ? ಖಂಡಿತ ಇಲ್ಲ. ಇವತ್ತು ಈ ಪಡಿತರ ವ್ಯವಸ್ಥೆಯನ್ನು ಸಮೇತ ಯಾವ ಆಶಯದೊಂದಿಗೆ ಕೊಡಬೇಕಿತ್ತೋ ಆ ರೀತಿ ರೂಪುಗೊಳ್ಳಿಲ್ಲ. ಕೇವಲ ಅಕ್ಕಿ, ಗೋಧಿ, ಒಂದು 4-5 ಐಟಮ್ಸ್ಗೆ ಅದನ್ನು ಸೀಮಿತಗೊಳಿಸಿದ್ದಾರೆ. ಒಬ್ಬ ಆರೋಗ್ಯವಂತ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ಅಟ್ಲೀಸ್ಟ್ 2200 ಕ್ಯಾಲರಿಯ ಆಹಾರವನ್ನು ತಗೋಬೇಕು. ಒಂದು ಕುಟುಂಬದಲ್ಲಿ 4 ಜನ ಇತ್ತು ಅಂತ ಹೇಳಿದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ಅವರು ಪರ್ ಹೆಡ್ ಈ ಕ್ಯಾಲರಿಯ ಆಹಾರವನ್ನು ತಗೊಂಡ್ರೆ ಒಬ್ಬ ಆರೋಗ್ಯವಂತ ಅಂತ ಹೇಳ್ಬೋದು. ಇಷ್ಟು ಕ್ಯಾಲರಿಗಳು ಹೇಗೆ ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ? ದೊಡ್ಡ ಪ್ರಮಾಣದಲ್ಲಿ ವರ್ಕಿಂಗ್ ಕ್ಲಾಸ್ ಇದ್ದಾರೆ, ದುಡಿಯುವ ಜನ. ಇವತ್ತು ಅಸಂಘಟಿತ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅಸಂಘಟಿತ ಕಾರ್ಮಿಕರ ಆದಾಯ ಅಂತೂ ಇವತ್ತು ಜೀವನ ಅಗತ್ಯಗಳನ್ನು ಪೂರೈಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಬಹುಸಂಖ್ಯಾತ ಅಸಂಘಟಿತ ಕಾರ್ಮಿಕರು ಒಂದು ಕೆಲಸ ಅಲ್ಲ, 2 ಕೆಲಸ, 3 ಕೆಲಸ ಮಾಡ್ತಾ ಇದ್ದಾರೆ 24 ಗಂಟೆಗಳಲ್ಲಿ ಜೀವನ ನಿರ್ವಹಣೆಗಾಗಿ. ಹೀಗಿರುವಾಗ ಇರುವಂಥ ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಬೇಕಾದಂಥ ಸರ್ಕಾರಗಳು ಇದನ್ನು ಒಂದು ರಾಜಕೀಯ ಜನಪ್ರಿಯ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದಾವೆ. ಇದು ಜನಪರ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಒಂದು ಪಡಿತರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮಾನದಂಡಗಳೇನಿದೆ APL, BPL, ಇದು ಅತ್ಯಂತ ಅವೈಜ್ಞಾನಿಕವಾಗಿದೆ. ಯಾವತ್ತು ಮಾನದಂಡಗಳನ್ನು ರೂಪಿಸುವಾಗ ಕಟ್ಟ ಕಡೆಯ ಬಡವರಿಗೆ, ಶೋಷಿತರಿಗೆ, ಅಂಚಿನ ಸಮುದಾಯಗಳಿಗೆ ಸಿಗಲೇಬೇಕಾದಂತಹ ರೀತಿಯ ಮಾನದಂಡಗಳನ್ನು ರೂಪಿಸಬೇಕೇ ಬಿಟ್ಟರೆ ಸಿಗಲಿಕ್ಕಾಗದಂತಹ ಒಂದು ಫಿಲ್ಟರ್ ಮಾಡೋದಕ್ಕೆ ಬೇಕಾದಂಥ ಮಾನದಂಡಗಳನ್ನು ರೂಪಿಸಿದ್ರೆ ಎಲ್ಲಿ ಸಿಗ್ತವೆ? ಇವತ್ತು ಆ ಕೊಡುವ ರೇಷನ್ ಕಾರ್ಡಲ್ಲೂ ಸಮೇತ ಹಲವಾರು ಅಕ್ರಮಗಳಿದ್ದಾವೆ. ಇವತ್ತು ಜನರು ಅಕ್ರಮ ಮಾಡ್ತಾ ಇಲ್ಲ, ಜನರು ತಪ್ಪಿತಸ್ಥರಲ್ಲ. ಇವತ್ತು ಆ ರೀತಿಯ ಮಾನದಂಡಗಳನ್ನು ಇಡೋದ್ರ ಮೂಲಕ ಇವತ್ತು ಸರ್ಕಾರವೇ ಆ ಸ್ಥಾನದಲ್ಲಿ ನಿಂತ್ಕೊತದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡುವಾಗ ನಮ್ಮ ಅನುಭವಗಳೇನಿದೆ? ಸಾಮಾನ್ಯ ಜನ, ಹೂ ಕಟ್ಟೋರು, ತರಕಾರಿ ಮಾರೋರು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸ ಮಾಡೋರು, ಆಟೋ ರಿಕ್ಷಾ ಡ್ರೈವರ್ಗಳು, ಬೀದಿ ಬದಿ ವ್ಯಾಪಾರಿಗಳು, ಬಹುಸಂಖ್ಯಾತ ಜನಕ್ಕೆ ಇವತ್ತು BPL ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಸಿಕ್ಕಂಥ ಹಲವು ಕಾರ್ಡುಗಳನ್ನು ಪ್ಯಾನ್, ಆಧಾರ್ ಲಿಂಕಿನ ಹೆಸರಲ್ಲಿ ರದ್ದಾಗಿದ್ದಾವೆ. ಇನ್ನೂ ಬಹುಸಂಖ್ಯಾತ ಕಾರಣಗಳು ಕಾರಣ ಇಲ್ದಂಗೆ ರದ್ದಾಗಿದ್ದಾವೆ. ಇವತ್ತು ನಾವು ಚಾಲೆಂಜ್ ಮಾಡ್ತೇವೆ ಸರ್ಕಾರಕ್ಕೆ, ಈ ಎಲ್ಲ ಮಾನದಂಡಗಳ ಹೊರಗಿರುವಂಥ ಬಹುಸಂಖ್ಯಾತ ಜನರಿಗೆ ಇವತ್ತು ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಯಾರು ಹೊಣೆ? ಸರ್ಕಾರ ಅಲ್ವೇ? ಅಧಿಕಾರಿಗಳಲ್ವೇ? ಅವರು ಹೊಣೆಗಾರಿದ್ದಾರೆ.
ಇವತ್ತು ಒಬ್ಬರು ರೇಷನ್ ಕಾರ್ಡ್ ಮಾಡಿಸಿದ ಕೂಡಲೇ ಅಕ್ರಮ ಅಂತ ಹೇಳಿ ಅವರಿಗೆ ನೀವು ದಂಡ ವಿಧಿಸ್ತೀರಾ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಾದರೆ ಅದನ್ನು ಕೊಟ್ಟಂಥ ಅಧಿಕಾರಿಗಳ ವಿರುದ್ಧನೂ ಕ್ರಮ ಕೈಗೊಳ್ಳಿ. ಈ ಹಿನ್ನೆಲೆಯಲ್ಲಿ ಮಾನದಂಡಗಳನ್ನು ಬದಲಾಯಿಸಬೇಕು. ಬಹುಸಂಖ್ಯಾತ ಬಡವರಿಗೆ ಸಿಗುವ, ಬಹುಸಂಖ್ಯಾತ ಜನಕ್ಕೆ ಒಂದು ಆಹಾರದ ಖಾತ್ರಿಯನ್ನು ನೀಡುವಂತಹ ಒಂದು ಮಾನದಂಡಗಳನ್ನು ರೂಪಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ರಾಜ್ಯದ ಜನಪರ ಚಳುವಳಿಗಳು, ಮಹಿಳಾ ಚಳುವಳಿಗಳು ಇದನ್ನು ಒತ್ತಾಯಿಸ್ತಾ ಇದ್ದೇವೆ. ಇವತ್ತು ಇಂದಿರಾ ಗಾಂಧಿ ಕ್ಯಾಂಟೀನ್ಗಳಿದ್ದಾವೆ ನಮ್ಮ ರಾಜ್ಯದೊಳಗೆ. ಹೇಳಬೇಕಂದ್ರೆ ಇವತ್ತು ಲಕ್ಷಾಂತರ ಜನ ಅದರ ಮೇಲೆ ಬದುಕ್ತಾ ಇದ್ದಾರೆ. 5 ರೂಪಾಯಿ 10 ರೂಪಾಯಿ. ಇವತ್ತು ವಯಸ್ಸಾದವರು, ದುರ್ಬಲ ವಿಭಾಗಗಳು ಮತ್ತು ಹಿರಿಯ ನಾಗರಿಕರು ಮತ್ತು ವರ್ಕಿಂಗ್ ಕ್ಲಾಸ್ ಜನಗಳು ಅದನ್ನು ಅವಲಂಬಿಸಿದ್ದಾರೆ. ಖಂಡಿತವಾಗ್ಲೂ ಇದು ಸಹಾಯ ಆಗ್ತಾ ಇದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನಾವು ಏನು ಒತ್ತಾಯಿಸಬೇಕಾಗಿದೆ, ಇದೇ ಇಂದಿರಾ ಗಾಂಧಿ ಕ್ಯಾಂಟೀನ್ಗಳನ್ನು ಸ್ವಲ್ಪ ಬಲಪಡಿಸಿ, ಅಗತ್ಯ ಬಜೆಟನ್ನು ನೀಡಿ, ಅದನ್ನು ಇನ್ನೊಂದಿಷ್ಟು ರುಚಿಕರವಾಗಿ ಪೌಷ್ಟಿಕವಾಗಿ ನೀಡಿ, ವೆರೈಟೀಸನ್ನು ನೀಡಿ. ಏನಿವತ್ತು ಲಕ್ಷಾಂತರ ಜನ ಒಂದು ಪ್ರೈವೇಟ್ ಹೋಟೆಲ್ಗಳನ್ನು ಆಶ್ರಯಿಸ್ತಾ ಇದ್ದಾರೆ, ಆ ಫೋರ್ಸ್ ಸರ್ಕಾರದ ಕಡೆ ತಿರುಗುತ್ತೆ, ಸರ್ಕಾರದ ವಹಿವಾಟು ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಇಂದಿರಾ ಗಾಂಧಿ ಕ್ಯಾಂಟೀನ್ಗಳು ಬಲಗೊಳ್ತವೆ. ಈ ಥರದ ಒಂದು ದೀರ್ಘಾವಧಿ ಕಣ್ಣೋಟಗಳು ಇಲ್ಲವೇ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಇವತ್ತು ನೋಡಿ, ಯಾವುದೇ ಹೋಟೆಲ್ಗೆ ಹೋಗಿ ಒಂದು ಕಾಫಿ ಟೀ ಕುಡಿಬೇಕು ಅಂತ ಹೇಳಿದ್ರೆ 15ರಿಂದ 20 ರೂಪಾಯಿ. ದಿನದ ಕೂಲಿನೇ 80 ರೂಪಾಯಿ 100 ರೂಪಾಯಿ ಸ್ವಾಮಿ. ಕಾಫಿಗೆ ಎಲ್ಲಿಂದ ಕೊಡೋಣ? ಒಂದು ಕಾಫಿಗೆ 20 ರೂಪಾಯಿ 15 ರೂಪಾಯಿ. ಈ ಹಿನ್ನೆಲೆಯಲ್ಲಿ ಇವತ್ತು ಇಂದಿರಾ ಗಾಂಧಿ ಕ್ಯಾಂಟೀನ್ಗಳಲ್ಲಿ ಕಾಫಿ ಟೀಯನ್ನು ಇಂಟ್ರೊಡ್ಯೂಸ್ ಮಾಡಿ, ಉತ್ತಮ ವಹಿವಾಟಾಗತ್ತೆ. ನಂದಿನಿ ನಮ್ಮ ಸ್ವಾಯತ್ತ ಸಂಸ್ಥೆ ಸರ್ಕಾರದ್ದು. ನಂದಿನಿ ಜೊತೆ ಟೈಅಪ್ ಮಾಡಿಕೊಂಡು ಇವತ್ತು ಕಾಫಿ ಟೀ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೆಯ ಬಿಸ್ನೆಸ್ಸು ಆಗುತ್ತೆ. ಲಕ್ಷಾಂತರ ಜನರಿಗೆ ಇಂದಿರಾ ಗಾಂಧಿ ಕ್ಯಾಂಟೀನುಗಳಲ್ಲಿ ಕೆಲಸಗಳು ಸಿಗ್ತವೆ. ಜನರಿಗೂ ರಿಯಾಯಿತಿ ದರದಲ್ಲಿ ಕಾಫಿ ಟೀ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ರೂಪಿಸುವಾಗ ಏನೋ ಮೇಲ್ಪದರದ ಕ್ರಮಗಳಾಗಿ ಉಳಿದ್ರೆ ಅದು ಜನರಿಗೆ ಉಪಯೋಗ ಆಗಲ್ಲ, ಬಹುಸಂಖ್ಯಾತರಿಗೆ ತಲುಪೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಕ್ಯಾಂಟೀನ್ಗಳನ್ನು ಬಲಪಡಿಸುವುದು ಒಂದು ಸರ್ಕಾರದ ಆದ್ಯತೆ ಆಗಬೇಕು ಅಂತೇಳಿ ನಾವು ಈ ದಿನ ಒತ್ತಾಯಿಸ್ತಾ ಇದ್ದೇವೆ. ಇವತ್ತು ಸರ್ಕಾರಿ ನೌಕರರಿಗೆ ಕಡಿಮೆ ದರದಲ್ಲಿ ದಿನಸಿ ವಗೈರ ಎಲ್ಲ ಸಿಗುವ ರೀತಿಯಲ್ಲಿ ಸೂಪರ್ ಮಾರ್ಕೆಟ್ಸನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ಮಾಡಿ. ಈಗ ಕೇಂದ್ರ ಸರ್ಕಾರಿ ನೌಕರರಿಗಿದೆ, ರಾಜ್ಯ ಸರ್ಕಾರಿ ನೌಕರರಿಗಿದೆ. ಅದರ ಜೊತೆಯಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿಗೆ ಏನಿದೆ ನಿಮ್ಮ ಪ್ರೋಗ್ರಾಮ್? ಇದರ ಬಗ್ಗೆ ಯೋಚನೆ ಮಾಡೋಕ್ಕೆ ಅಸೆಂಬ್ಲಿಯಲ್ಲಿ ಯಾರೂ ಇಲ್ವಾ? ಈ ಹಿನ್ನೆಲೆಯಲ್ಲಿ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ, ಪ್ರತಿ ವಾರ್ಡಲ್ಲಿ, ಪ್ರತಿ ಹೋಬಳಿಯಲ್ಲಿ, ಪಂಚಾಯಿತಿಗಳ ಮಟ್ಟದಲ್ಲಿ ಒಂದು ಜನತಾ ಬಜಾರುಗಳನ್ನು ಓಪನ್ ಮಾಡಿ. ಈ ದಿನ ಲಕ್ಷಗಟ್ಟಲೆ ಜನ ಮಾಲ್ಗಳನ್ನು ಆಶ್ರಯಿಸಿದ್ದಾರೆ, ಪ್ರೈವೇಟ್ ಮಾಲ್ಗಳನ್ನು. ಗಲ್ಲಿಗೆ ಪ್ರೈವೇಟ್ ಮಾಲ್ಗಳ ಬ್ರ್ಯಾಂಚುಗಳಿದ್ದಾವೆ. ಡಿಮಾರ್ಟ್ ಅಂತೆ, ಸೆಂಟ್ರಲ್ ಅಂತೆ, ರಿಲಯನ್ಸ್ ಅಂತೆ ಅಂತ ಹೇಳಿ ಒಂದು ಪ್ರೈವೇಟ್ ಮಾರ್ಕೆಟ್ ಈ ರೀತಿ ಬಲಗೊಳ್ಳುವಾಗ ಸರ್ಕಾರಕ್ಕೂ ಒಂದು ಸಣ್ಣ ಸ್ವಾರ್ಥ ಇರಬೇಕಲ್ಲ. ಬಹುಸಂಖ್ಯಾತ ಜನ ಇವತ್ತು ಮಾಲ್ಗಳಿಗೆ ಹೋಗುವ ಶಕ್ತಿ ಇಲ್ಲ ಅವರಿಗೆ. ಈ ಹಿಂದೆ ಜನತಾ ಬಜಾರುಗಳಿತ್ತು, ಇಡೀ ಊರಿನ ಜನ ಅದನ್ನು ಆಶ್ರಯಿಸ್ತಾ ಇದ್ರು. ಇವತ್ತು ಜನತಾ ಬಜಾರುಗಳನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಿ ಇವತ್ತು ಖಾಸಗಿ ಮಾಲ್ಗಳಿಗೆ ದೊಡ್ಡ ರೀತಿಯ ಮಹತ್ವವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಜನತಾ ಬಜಾರುಗಳನ್ನು ವಾರ್ಡ್ ಮಟ್ಟದಲ್ಲಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಓಪನ್ ಮಾಡೋದ್ರ ಮೂಲಕ ಹೊರಗೆ ಏನೆಲ್ಲ ಸಿಗುತ್ತೆ ಖಾಸಗಿ ಮಾಲ್ಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಜನರಿಗೆ ಏನು ಅಗತ್ಯ ಇದ್ದಾವೆ ಅವೆಲ್ಲವನ್ನು ಇಲ್ಲೇ ಪೂರೈಸಿ ನಮ್ಮ ಸರ್ಕಾರಿ ಮಾರುಕಟ್ಟೆಯನ್ನು ನಾವು ಡೆವಲಪ್ ಮಾಡ್ದಂಗಾಗತ್ತೆ. ಬಹುಸಂಖ್ಯಾತರ ಜನರಿಗೆ ಕೊಳ್ಳುವ ಶಕ್ತಿ ಇಲ್ಲಬೇಕಂತ ಜನಗಳಿಗೆ ಸುಲಭ ದರದಲ್ಲಿ ಇವನ್ನೆಲ್ಲ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಯೋಚನೆ ಮಾಡೋದಿಲ್ಲ ಇವೆಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಒಂದು ದೀರ್ಘ ಕಣ್ಣೋಟದ ದೃಷ್ಟಿಕೋನ ಕೊರತೆ ಇದೆ. ಬಹುಸಂಖ್ಯಾತರ ಹಿತವನ್ನು ಕಾಪಾಡುವಂಥ ಒಂದು ಬದ್ಧತೆಯ ಕೊರತೆ ಇದೆ. ಇದಕ್ಕೆ ಬೇಕಾದಂತಹ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣದಿಂದ ಇವತ್ತು ಇಂದಿರಾ ಗಾಂಧಿ ಕ್ಯಾಂಟೀನ್ಗಳು ಇದ್ದಾವೆ. ಅದು ಯಾವ ರೀತಿಯಲ್ಲಿ ಅದು ಜಸ್ಟಿಫಿಕೇಷನ್ ಕೊಡಬೇಕಿತ್ತು ಆ ರೀತಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಪಡಿತರ ಅಂದರೆ ಅಕ್ಕಿ, ರಾಗಿ, ಗೋಧಿ ಇದಿಷ್ಟೇ ಅಲ್ಲ, ಜೀವನಗತ್ಯಕ್ಕೆ ಬೇಕಾಗಿರುವಂತಹ
ಅಡುಗೆ ಎಣ್ಣೆ, ಕಾಳುಗಳು, ದಿನಸಿ ಎಲ್ಲವನ್ನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಎರಡನೇದಾಗಿ, ಯಾರಿಗೆಲ್ಲ ಅರ್ಹತೆ, ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆಲ್ಲರಿಗೂ ಸುಲಭದಲ್ಲಿ ಇವತ್ತು BPL ರೇಷನ್ ಕಾರ್ಡ್ ಸಿಗಬೇಕು. ಇವತ್ತು ಸಿಗ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಹೆಂಗಿದೆ ಅಂತಂದರೆ ಅದೊಂದು ದಂಧೆಯ ನೆಟ್ವರ್ಕ್. 15ರಿಂದ 20 ಸಾವಿರ ರೂಪಾಯಿ ಕೊಟ್ಬಿಟ್ರೆ ನಿಮಗೆ 4 ಮನೆ ಬಾಡಿಗೆ ಕೊಟ್ಟಿದ್ದು 10 ಮನೆ ಬಿಲ್ಡಿಂಗ್ ಓನರ್ಗೂ ಸಿಗುತ್ತೆ, ಕಾರ್ ಇದ್ದವ್ರಿಗೂ ಸಿಗುತ್ತೆ, ಇನ್ಕಮ್ ಟ್ಯಾಕ್ಸ್ ಪೇಯಿಗೂ ಸಿಗುತ್ತೆ. ಹೇಗೆ ಸಿಗ್ತದೆ? ಹಣ ಕೊಟ್ಟರೆ ರಾಜಮಾರ್ಗ, ಹಣ ಇಲ್ಲ ಅಂತೇಳಿದ್ರೆ ಈ ಮಾನದಂಡಗಳ ಹೆಸರು ಹೇಳಿ ಕಿತ್ತಾಕುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಈ ದಿನ ಸರ್ಕಾರವನ್ನು ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಸರ್ಕಾರ ರೂಪಿಸಿದೆಯಲ್ಲ ಮಾನದಂಡಗಳು, ಗೌರ್ಮೆಂಟ್ ಎಂಪ್ಲಾಯಿ, ಇನ್ಕಮ್ ಟ್ಯಾಕ್ಸ್ ಪೇಯಿ, ಅದೇ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡಬಾರ್ದು, 3 ಎಕರೆಗಿಂತ ಜಾಸ್ತಿ ಭೂಮಿ ಹೊಂದಿರಬಾರ್ದು, 1000 ಸ್ಕ್ವೇರ್ ಫೀಟಿಗಿಂತ ಹೆಚ್ಚಿನ ನಿವೇಶನ ಇರಕೂಡ್ದು ಅಂತ ಇವ್ಯಾವುದು ಇಲ್ಲದೆ ಇರತಕ್ಕಂಥ ಬಹುಸಂಖ್ಯಾತರು ಇವತ್ತು ರೇಷನ್ ಕಾರ್ಡಿಂದ ವಂಚಿತರಾಗಿದ್ದಾರೆ. ಲಕ್ಷಾಂತರ ಜನ ರೇಷನ್ ಕಾರ್ಡುಗಳಿಂದ ಕಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯೊಳಗೆ ಸರ್ಕಾರ ಇವತ್ತು ಯಾರೆಲ್ಲ ರೇಷನ್ ಕಾರ್ಡ್ ಕಳ್ಕೊಂಡಿದ್ದಾರೆ ಅವ್ರನ್ನ ಪರಿಶೀಲನೆ ಮಾಡಬೇಕು, ಅವರಿಗೆಲ್ಲರಿಗೂ ರೇಷನ್ ಕಾರ್ಡ್ ಸಿಗಬೇಕು. ಮತ್ತು ಜೊತೆಲಿ ರೇಷನ್ ಕಾರ್ಡ್ಗೆ ಯಾವಾಗ ಕಾಲ್ ಫಾರ್ ಆಗುತ್ತೆ ಅನ್ನೋದು ಯಾರಿಗೂ ಮಾಹಿತಿಗಳೇ ಇರೋದಿಲ್ಲ. ಇದು ಅತ್ಯಂತ ಪಾರದರ್ಶಕವಾಗಿ ನಡೀಬೇಕಾಗತ್ತೆ. ಆವಾಗ ರಾಜ್ಯದ ಸಮಗ್ರ ಜನತೆಗೆ ಒಂದು ರೇಷನ್ ಕಾರ್ಡ್ ಪಡ್ಕೊಳ್ಳೋಕೆ ಬೇಕಾದಂಥ ವ್ಯವಸ್ಥೆಗಳು ಸಿಗ್ತವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಬಂಡವಾಳಗರಿಗೆ ಅವರ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಸಿಂಗಲ್ ವಿಂಡೋ ಓಪನ್ ಮಾಡ್ತಾರೆ. ಅದರ ಮೂಲಕ ಭೂಮಿ, ನೀರು, ಕರೆಂಟು, ಅದೇ ರೀತಿ ಅವ್ರಿಗೆ ಬೇಕಾದಂತಹ ಸಾಲ ಎಲ್ಲವನ್ನೂ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸಿಂಗಲ್ ವಿಂಡೋ, ಏಕಗವಾಕ್ಷಿಯ ಮೂಲಕ ಪೂರೈಸ್ತವೆ. ಆದರೆ ನಮ್ಮ ನಾಡಿನ ಬಡವನಿಗೆ ಏಕಗವಾಕ್ಷಿಯೂ ಇಲ್ಲ, ಅದರೊಳಗೆ ಹೋದರೂ ಏನೂ ಸಿಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ. ಆ ಹಿನ್ನೆಲೆಯಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಮೊಟ್ಟ ಮೊದಲು ಬಡವನ ಕೇಂದ್ರಿತ, ಮಹಿಳಾ ಕೇಂದ್ರಿತ, ಸಾಮಾಜಿಕವಾಗಿ ಹಿಂದುಳಿದ ಜನಾಂಗಗಳ ಕೇಂದ್ರಿತ, ಹಿರಿಯ ಮತ್ತು ಮಕ್ಕಳ ಕೇಂದ್ರಿತವಾದಂತಹ ಆಹಾರದ ನೀತಿಯನ್ನು ಖಾತ್ರಿಪಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 21ನೇ ತಾರೀಕು ನಮ್ಮ ರಾಜ್ಯದ ಜನತೆಗೆ ಆಹಾರದ ಭದ್ರತೆಯನ್ನು ಪೂರೈಸಬೇಕು, ಅದನ್ನು ಎನ್ಶೂರ್ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಜನರ ಪ್ರತಿರೋಧದ ಸಮಾವೇಶ ನಡೀತಾ ಇದೆ.